ಆಪರೇಷನ್ ಹುಕ್ಕ ರಿಪಬ್ಲಿಕ್ ಕನ್ನಡ ಯಾವಾಗ ಇವರ ಜಾಲವನ್ನ ಭೇದಿಸ್ತಾ ಬಂತೋ ಇವರು ಹೇಗೆಲ್ಲ ಇಲ್ಲಿ ತಮ್ಮ ಕಬಂಧ ಬಾಹುಗಳನ್ನು ವಿಸ್ತರಿಸಿಕೊಂಡಿದ್ದಾರೆ, ಆನ್ಲೈನ್ ಮೂಲಕ ಹೇಗೆಲ್ಲ ಸಪ್ಲೈ ಆಗುತ್ತೆ ಈ ಜಾಲ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಇವತ್ತು ತೆರೆದಿಡ್ತಾ ಇದೆ. ಈ ಜಾಲದಲ್ಲಿ ಯಾರ್ಯಾರು ಇದ್ದಾರೆ, ಅವರು ಹೇಗ್ ಸಪ್ಲೈ ಮಾಡ್ತಾರೆ, ಹೇಗ್ ಓರ್ಡರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ, ಡೆಲಿವರಿ ಬಾಯ್ಸ್ ಮೂಲಕ ಹೇಗೆ ಸಪ್ಲೈ ಆಗುತ್ತೆ ಹುಕ್ಕ, ಆನ್ಲೈನ್ ನಲ್ಲಿ ಮಾದಕ ವಸ್ತು ಹೇಗೆ ಶಿಫ್ಟ್ ಮಾಡ್ತಾರೆ ಗೊತ್ತಾ ನಿಮಗೆ, ಮಾದಕ ವಸ್ತುವನ್ನ ಯಾರು ಯಾರಿಗೆ ಕೊಡ್ತಾರೆ, ಆನ್ಲೈನ್ ಹುಕ್ಕ ಜಾಲವನ್ನ ರಿಪಬ್ಲಿಕ್ ಕನ್ನಡ ಇವತ್ತು ಬಟ್ಟಾ ಬಯಲು ಮಾಡಿದೆ. ಡೆಲಿವರಿ ಬಾಯ್ಸ್ ಮೂಲಕ ಹೇಗೆ ಸಪ್ಲೈ ಆಗುತ್ತೆ ಹುಕ್ಕ ಅನ್ನೋದನ್ನ ನಾವು ನಿಮಗೆ ಎಳೆ ಎಳೆಯಾಗಿ ತೆರೆದಿರ್ತಾ ಇದೀವಿ. ಮಾದಕ ವಸ್ತು ಹೇಗೆ ಶಿಫ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ನಿಮಗೆ ತೆರೆದಿರ್ತಾ ಇದೀವಿ. ಯಾರು ಯಾರಿಗೆ ಕೊಡ್ತಾರೆ, ಎಲ್ಲಿಂದ ಬರುತ್ತೆ, ಎಲ್ಲವೂ ಕೂಡ. ಪಾಪ ಆ ಡೆಲಿವರಿ ಬಾಯ್ಗೆ ಅದ್ರ ಒಳಗಡೆ ಇರೋದು ಕರ್ನಾಟಕದಲ್ಲಿ ಬ್ಯಾನ್ ಆಗಿರುವ ಹುಕ್ಕ ಅನ್ನೋದು ಗೊತ್ತೇ ಇಲ್ಲ. ಆತ ಶಾಕಿಂಗ್ ಅದು ಹುಕ್ಕ ಅಂತ ಹೇಳಿ ಗೊತ್ತಾದ ನಂತರ ಆನಂತರ ಆತ ನಮಗ್ ಕಾಲ್ ಮಾಡಿ ಹೇಳ್ತಾನೆ, ನಾವಲ್ಲಿ ಹೋಗ್ತೀವಿ, ಆತನನ್ನ ಫಾಲೋ ಮಾಡ್ತೀವಿ, ಡೆಲಿವರಿ ಬಾಯ್ ಫಾಲೋ ಮಾಡ್ತೀವಿ ನಾವು ರಿಪಬ್ಲಿಕ್ ಕನ್ನಡ, ಡೆಲಿವರಿ ಬಾಯ್ ಪೊಲೀಸರ ಜೊತೆ ಸೇರಿ ಕಾರ್ಯಾಚರಣೆ ಏನ್ ಮಾಡ್ತೀವಿ, ಇದೇ ಮೊದಲು ಹುಕ್ಕಾ ಘಾಟ್ ಪಾರ್ಸಲ್ ಸ್ವೀಕರಿಸಿದ ಜಾಗಕ್ಕೆ ನಾವು ಎಂಟ್ರಿ ಕೊಡ್ತೀವಿ. ಬಹುಶಃ ಇಂಥ ಸ್ಟಿಂಗ್ ಆಪರೇಷನ್ ಇದ್ಯಾರೂ ಕೂಡ ಮಾಡಿಲ್ಲ ಅನ್ಸುತ್ತೆ ಕನ್ನಡ ಮಾಧ್ಯಮ ಲೋಕದ ಇತಿಹಾಸದಲ್ಲಿ. ಡೆಲಿವರಿ ಬಾಯ್ ಫಾಲೋ ಮಾಡ್ತೀವಿ ರಿಪಬ್ಲಿಕ್ ಕನ್ನಡ, ಆ ಮೂಲಕ ಇವರ ಜಾಲವನ್ನ ನಾವು ಭೇದಿಸ್ತೀವಿ. ಮಾಧ್ಯಮ ಇತಿಹಾಸದಲ್ಲೇ ನಶೆಯ ಸ್ಮಗ್ಲಿಂಗ್ ಪೆಡ್ಲರ್ಗಳನ್ನ ಅರೆಸ್ಟ್ ಮಾಡೋದನ್ನ ಸೆರೆ ಹಿಡಿದಿದ್ದು ರಿಪಬ್ಲಿಕ್ ಕನ್ನಡ ಮಾತ್ರ. ನಮ್ಮ ರಿಪೋರ್ಟರ್ ಅರವಿಂದ್, ನಮ್ಮ ತನಿಖಾ ವರದಿಗಾರ, ತನಿಖಾ ಪತ್ರಕರ್ತ ಅರವಿಂದ್ ಇದನ್ನ ಭೇದಿಸ್ತಾರೆ. ಪೊಲೀಸ್ ದಾಳಿ ಲೈವ್ ಸೆಕೆಂಡ್ ಸೆರೆ ಹಿಡಿದಿದ್ದು ನಾವೇ ರಿಪಬ್ಲಿಕ್ ಕನ್ನಡ. ಈ ಒಂದು ಡ್ರಗ್ ಮಾಫಿಯಾದ ವಿರುದ್ಧ ಸಮರವನ್ನೇ ಸಾರಿತ್ತು. ಆ ಡ್ರಗ್ ಮಾಫಿಯಾದ ಚೈನ್ ಲಿಂಕ್ ನ ಕಟ್ ಮಾಡಿ ಅಲ್ಲಿಂದ ಸಾಕ್ಷ್ಯವನ್ನ ತರುವಂತ ಕೆಲಸವನ್ನ ಕೂಡ ಈ ಹಿಂದೆ ನಾವು ಮಾಡಿದ್ವಿ. ಆ ಡ್ರಗ್ ಆಪರೇಷನ್ಗೆ ಸಂಬಂಧಪಟ್ಟಂತೆ ಸದನದಲ್ಲೂ ಕೂಡ ಚರ್ಚೆ ಆಗಿತ್ತು. ಮದ್ಯದ ಬಾಟಲಿಗಳನ್ನ, ಡ್ರಗ್ಸ್ ಗಳನ್ನ, ಗಾಂಜಾಗಳನ್ನ ಆನ್ಲೈನ್ ಮುಖಾಂತರವಾಗಿ ಸೇಲ್ ಮಾಡ್ತಾ ಇದ್ದಾರೆ, ಆನ್ಲೈನ್ ಮುಖಾಂತರವಾಗಿ ಅದನ್ನ ಪೆಡ್ಲಿಂಗ್ ಮಾಡ್ತಾ ಇದ್ದಾರೆ, ಅದನ್ನ ಒಂದು ಲೊಕೇಶನ್ ಇಂದ ಮತ್ತೊಂದು ಲೊಕೇಶನ್ಗೆ ಕಳಿಸ್ತಾ ಇದ್ದಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಪೋರ್ಟರ್ ಆಗಿರ್ಬೋದು, ಆ ಒಂದು ಆನ್ಲೈನ್ ನಲ್ಲಿ ಅದನ್ನ ತಲುಪಿಸುವಂತಹ ಡೆಲಿವರಿ ಬಾಯ್ಸ್ ಗಳಿಗೆ ಅದರಲ್ಲಿ ಏನಿದೆ ಅನ್ನುವಂಥದ್ದೇ ಗೊತ್ತಾಗ್ತಿರ್ಲಿಲ್ಲ. ಸದ್ಯ ಈಗ ಓರ್ವ ರ್ಯಾಪಿಡೋ ಹುಡುಗ, ಪೋರ್ಟರ್ ಮಾಡುವಂತಹ ಯುವಕ ರಿಪಬ್ಲಿಕ್ ಕನ್ನಡವನ್ನ ಸಂಪರ್ಕ ಮಾಡ್ತಾರೆ. ಇವತ್ತು ಇದೇ ರೀತಿಯಾದ ನನಗೆ ಒಂದು ಆರ್ಡರ್ ಬಂದಿದೆ, ಒಂದು ಲೊಕೇಶನ್ಗೆ ಈ ರೀತಿಯಾದಂತಹ ಒಂದು ಪಾರ್ಸಲ್ ನ ತಲುಪಿಸಬೇಕು ಅಂತ ಒಂದು ಆರ್ಡರ್ ಬಂದಿತ್ತು. ಆ ಒಂದು ಚೀಲದಲ್ಲಿ ಆ ಒಂದು ಪೋರ್ಟರ್ ನ ಒಂದು ಓಪನ್ ಮಾಡಿದಾಗ ಆ ಒಂದು ಚೀಲದಲ್ಲಿ ಓಪನ್ ಆಗೇ ಇತ್ತದು. ಆ ಒಂದು ಚೀಲದಲ್ಲಿ ಹುಕ್ಕಾ ಪಾಟ್ ಇತ್ತು ಅನ್ನುವಂಥದ್ದನ್ನ ಆತ ತಿಳಿಸ್ತಾನೆ. ಸದ್ಯ ಆತ ಈಗ ಆ ಒಂದು ಲೊಕೇಶನ್ಗೆ ಅದನ್ನ ತಲುಪಿಸೋದಕ್ಕೆ ಹೋಗ್ತಾ ಇರುವಂತದ್ದು ತಾವು ದೃಶ್ಯಗಳು ನೋಡ್ತಾ ಇದ್ದೀರಿ. ವೈಟ್ ಕಲರ್ ನ ಒಂದು ಹೆಲ್ಮೆಟ್ ಏನ್ ಧರಿಸಿದ್ದಾರೆ ಯುವಕ, ಆತ ಒಂದು ಪೋರ್ಟರ್ ಮಾಡುವಂತ ಯುವಕ, ಆತ ಈಗ ಸದ್ಯ ಅದನ್ನ ತಲುಪಿಸೋದಕ್ಕಾಗಿ ಹೋಗ್ತಾ ಇರುವಂತದ್ದು ತಾವು ದೃಶ್ಯಗಳಲ್ಲಿ ಗಮನಿಸಬಹುದು. ನಾವೀಗ ಜಯನಗರದಲ್ಲಿ ಹುಳಿಮಾವಿನಲ್ಲಿ ಒಂದು ಪೋರ್ಟರ್ ನ ಪಾರ್ಸಲ್ ಬಂದಿತ್ತು ಆತನಿಗೆ, ಅಲ್ಲಿಂದ ಆತ ಅದನ್ನ ತೆಗೆದುಕೊಂಡು ಕೋರಮಂಗಲಕ್ಕೆ ಹೋಗ್ತಾ ಇದ್ದ. ಮಧ್ಯದಾರಿಯಲ್ಲಿ ನಮಗೆ ಸಂಪರ್ಕ ಮಾಡ್ದ, ಹಾಗಾಗಿ ನಾವು ಮಧ್ಯದಾರಿಯಲ್ಲಿ ಆತನಿಗೆ ಹೋಗಿ ಭೇಟಿ ಆಗ್ತೀವಿ. ಆ ಮುಖಾಂತರವಾಗಿ ಆತನನ್ನ ಮಾತನಾಡಿಸಿ ಅಲ್ಲಿಂದ ಈ ಒಂದು ಎಲ್ಲಿಗೆ ಹೋಗಿ ಒಂದು ಲೊಕೇಶನ್ ತಲುಪುತ್ತೆ, ಯಾವ ಅಂಗಡಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನ ಈಗ ಕಾಯ್ದು ನೋಡಬೇಕಾಗಿರುವಂತದ್ದು. ಲೈವ್ ಆಗಿ ಸತ್ಯವನ್ನ ತೆರೆದಿಡುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇರುವಂತದ್ದು. ಆತನೇ ನಮ್ಮ ಸಂಪರ್ಕವನ್ನ ಮಾಡ್ತಾನೆ. ಆಗ ಆತ ನಿಜಕ್ಕೂ ಕೂಡ ನ್ಯೂಸ್ ನ ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕೊಟ್ಟಂತಹ ಸ್ಟೋರಿಯನ್ನ, ನಾವು ಕೊಟ್ಟಂತಹ ನ್ಯೂಸ್ ನ ಸುದ್ದಿಯನ್ನ ನೋಡಿ ಎಚ್ಚೆತ್ತುಕೊಂಡು ಆ ಪೋರ್ಟರ್ ಯುವಕ ಈಗ ಅದನ್ನ ಹೇಳ್ತಾ ಇರುವಂತದ್ದು. ನಿಯರ್ ಬೈ ಒಂದು ಪೊಲೀಸರಿಗೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಆತ ಆ ಒಂದು ಆರ್ಡರ್ ಕೊಟ್ಟವರಿಗೆ, ಬುಕಿಂಗ್ ಮಾಡಿದವರಿಗೆ ಹೇಳಿರ್ತಾನೆ. ಆಗ ಆತನಿಗೆ ಅವಾಚ್ಯವಾಗಿ ಪದಗಳಿಂದ ಅವರು ನಿಂದನೆ ಮಾಡ್ತಾರಂತೆ. ಆ ಬಳಿಕ ಆತ ಅದನ್ನ ತಲುಪಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟಿರುವಂತದ್ದು. ಅದನ್ನ ತಲುಪಿಸೋಕ್ಕೂ ಮುಂಚೆ ಆತ ಎಚ್ಚೆತ್ತುಕೊಂಡು ನಮಗೆ, ಅಂದ್ರೆ ಆತ ನ್ಯೂಸ್ ಅನ್ನ ನೋಡಿರ್ತಾನೆ, ಹಾಗಾಗಿ ಆತ ನಮ್ಮನ್ನ ಸಂಪರ್ಕ ಮಾಡಿರುವಂತದ್ದು. ಸದ್ಯ ಈಗ ಆತ ಕೋರಮಂಗಲದವರೆಗೂ ಆ ಒಂದು ಲೊಕೇಶನ್ ಇದೆ ಅನ್ನೋದನ್ನ ನಮಗೆ ತಿಳಿಸಿರುವಂತದ್ದು. ಹಾಗಾಗಿ ಆ ಲೊಕೇಶನ್ಗೆ ಹೋಗ್ತಾ ಇದ್ದಾನೆ. ಸದ್ಯ ನಾವು ಕೂಡ
ಅಲ್ಲಿಗೆ ಹೋಗ್ತಾ ಇದೀವಿ. ಅಲ್ಲಿರುವಂತಹ ಲೋಕಲ್ ಅಂದ್ರೆ ಆ ವ್ಯಾಪ್ತಿಗೆ ಬರುವಂತಹ ಠಾಣಾ ಸಿಬ್ಬಂದಿಗಳು ಕೂಡ ಒಂದು ಇನ್ಫಾರ್ಮೇಶನ್, ಆ ಸಿಬ್ಬಂದಿಗಳು ಕೂಡ ಇನ್ಫಾರ್ಮೇಶನ್ ಕೊಡುವಂತಹ ಪ್ರಯತ್ನ ಕೂಡ ಮಾಡಿದೀವಿ. ಸದ್ಯ ಅವರು ಕೂಡ ಆ ಸ್ಪಾಟ್ಗೆ ಬರ್ತಾರೆ. ಯಾರದು ಈ ರೀತಿಯಾಗಿ ಹುಕ್ಕಾಪಾಟ್ಗಳನ್ನ ಬಾಡಿಗೆಗೆ ಕೊಡ್ತಾ ಇರುವಂತದನ್ನ ನೋಡೋಣ. ಈ ಒಂದು ಸ್ಪಾಟ್ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನುವಂಥದ್ದನ್ನ ಕಾಯ್ದು ನೋಡ್ಬೇಕಾಗಿದೆ. ಯಾರು ಈ ರೀತಿಯಾದಂತ ದುಷ್ಕೃತ್ಯ ಮಾಡ್ತಾ ಇದ್ದಾರೆ, ಆ ಒಂದು ಹುಕ್ಕಾ ಸೇವನೆಗೆ ಯಾರು ಮಾಡಿಕೊಡ್ತಾ ಇದ್ದಾರೆ. ಕೋರಮಂಗಲ ಟು ಹುಳಿಮಾವದು ಬಾಡಿಗೆಗೆ ಹೋಗಿದೆ. ನ್ಯೂ ಇಯರ್ ನಲ್ಲಿ ನ್ಯೂ ಇಯರ್ ಪಾರ್ಟಿ ಸೆಲೆಬ್ರೇಷನ್ ಹುಕ್ಕಾ ಪಾರ್ಟಿ ಮಾಡಿದ್ದಾರೆ. ಮನೆಯಲ್ಲಿ ಕುಳಿತು ಯುವಕರು ಆನ್ಲೈನ್ ನಲ್ಲಿ ಅದನ್ನು ತಲುಪಿಸುವಂತಹ ಡೆಲಿವರಿ ಬಾಯ್ಸ್ ಗಳಿಗೆ ಅದರಲ್ಲಿ ಏನಿದೆ ಅನ್ನುವಂಥದ್ದೇ ಗೊತ್ತಾಗ್ತಿರ್ಲಿಲ್ಲ. ಸದ್ಯ ಈಗ ಓರ್ವ ರ್ಯಾಪಿಡೋ ಹುಡುಗ, ಪೋರ್ಟರ್ ಮಾಡುವಂತಹ ಯುವಕ ರಿಪಬ್ಲಿಕ್ ಕನ್ನಡವನ್ನ ಸಂಪರ್ಕ ಮಾಡ್ತಾರೆ. ಇವತ್ತು ಇದೇ ರೀತಿಯಾದ ನನಗೆ ಒಂದು ಆರ್ಡರ್ ಬಂದಿದೆ, ಒಂದು ಲೊಕೇಶನ್ಗೆ ಈ ರೀತಿಯಾದಂತಹ ಒಂದು ಪಾರ್ಸಲ್ ನ ತಲುಪಿಸಬೇಕು ಅಂತ ಒಂದು ಆರ್ಡರ್ ಬಂದಿತ್ತು. ಆ ಒಂದು ಚೀಲದಲ್ಲಿ ಆ ಒಂದು ಪೋರ್ಟರ್ ನ ಒಂದು ಓಪನ್ ಮಾಡಿದಾಗ ಆ ಒಂದು ಚೀಲದಲ್ಲಿ ಓಪನ್ ಆಗಿ ಇತ್ತದು. ಆ ಒಂದು ಚೀಲದಲ್ಲಿ ಹುಕ್ಕಾ ಪಾಟ್ ಇತ್ತು ಅನ್ನುವಂಥದ್ದನ್ನ ಆತ ತಿಳಿಸ್ತಾನೆ. ಸದ್ಯ ಆತ ಈಗ ಆ ಒಂದು ಲೊಕೇಶನ್ಗೆ ಅದನ್ನ ತಲುಪಿಸೋದಕ್ಕೆ ಹೋಗ್ತಾ ಇರುವಂತದ್ದು ತಾವು ದೃಶ್ಯಗಳು ನೋಡ್ತಾ ಇದ್ದೀರಿ. ವೈಟ್ ಕಲರ್ ನ ಒಂದು ಆ ಹೆಲ್ಮೆಟ್ ಏನ್ ಧರಿಸಿದ್ದಾರೆ ಯುವಕ, ಆತ ಒಂದು ಪೋರ್ಟರ್ ಮಾಡುವಂತ ಯುವಕ, ಆತ ಈಗ ಸದ್ಯ ಅದನ್ನ ತಲುಪಿಸೋದಕ್ಕಾಗಿ ಹೋಗ್ತಾ ಇರುವಂತದ್ದು ತಾವು ದೃಶ್ಯಗಳಲ್ಲಿ ಗಮನಿಸಬಹುದು. ನಾವೀಗ ಜಯನಗರದಲ್ಲಿದ್ದೀವಿ. ಹುಳಿಮಾವಿನಲ್ಲಿ ಒಂದು ಪೋರ್ಟರ್ ನ ಪಾರ್ಸಲ್ ಬಂದಿತ್ತು ಆತನಿಗೆ. ಅಲ್ಲಿಂದ ಆತ ಅದನ್ನ ತೆಗೆದುಕೊಂಡು ಕೋರಮಂಗಲಕ್ಕೆ ಹೋಗ್ತಾ ಇದ್ದ. ಮಧ್ಯದಾರಿಯಲ್ಲಿ ನಮಗೆ ಸಂಪರ್ಕ ಮಾಡಿದ, ಹಾಗಾಗಿ ನಾವು ಮಧ್ಯದಾರಿಯಲ್ಲಿ ಆತನಿಗೆ ಹೋಗಿ ಭೇಟಿ ಆಗ್ತೀವಿ. ಆ ಮುಖಾಂತರವಾಗಿ ಆತನನ್ನ ಮಾತನಾಡಿಸಿ ಅಲ್ಲಿಂದ ಈ ಒಂದು ಎಲ್ಲಿಗೆ ಹೋಗಿ ಒಂದು ಲೊಕೇಶನ್ ತಲುಪುತ್ತೆ, ಯಾವ ಅಂಗಡಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನ ಈಗ ಕಾಯ್ದು ನೋಡಬೇಕಾಗಿರುವಂತದ್ದು. ಲೈವ್ ಆಗಿ ಸತ್ಯವನ್ನ ತೆರೆದಿಡುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇರುವಂತದ್ದು. ಆತನೇ ನಮ್ಮ ಸಂಪರ್ಕವನ್ನ ಮಾಡ್ತಾನೆ. ಆಗ ಆತ ನಿಜಕ್ಕೂ ಕೂಡ ನ್ಯೂಸ್ ನ ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕೊಟ್ಟಂತಹ ಸ್ಟೋರಿಯನ್ನ, ನಾವು ಕೊಟ್ಟಂತಹ ನ್ಯೂಸ್ ನ ಸುದ್ದಿಯನ್ನ ನೋಡಿ ಎಚ್ಚೆತ್ತುಕೊಂಡು ಆ ಪೋರ್ಟರ್ ಯುವಕ ಈಗ ಅದನ್ನ ಹೇಳ್ತಾ ಇರುವಂತದ್ದು. ನಿಯರ್ ಬೈ ಒಂದು ಪೊಲೀಸರಿಗೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಆತ ಆ ಒಂದು ಆರ್ಡರ್ ಕೊಟ್ಟವರಿಗೆ, ಬುಕಿಂಗ್ ಮಾಡಿದವರಿಗೆ ಹೇಳಿರ್ತಾನೆ. ಆಗ ಆತನಿಗೆ ಅವಾಚ್ಯವಾಗಿ ಪದಗಳಿಂದ ಅವರು ನಿಂದನೆ ಮಾಡ್ತಾರಂತೆ. ಆ ಬಳಿಕ ಆತ ಅದನ್ನ ತಲುಪಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟಿರುವಂತದ್ದು. ಅದನ್ನ ತಲುಪಿಸೋಕ್ಕೂ ಮುಂಚೆ ಆತ ಎಚ್ಚೆತ್ತುಕೊಂಡು ನಮಗೆ, ಅಂದ್ರೆ ಆತ ನ್ಯೂಸ್ ಅನ್ನ ನೋಡಿರ್ತಾನೆ, ಹಾಗಾಗಿ ಆತ ನಮ್ಮನ್ನ ಸಂಪರ್ಕ ಮಾಡಿರುವಂತದ್ದು. ಸದ್ಯ ಈಗ ಆತ ಕೋರಮಂಗಲದವರೆಗೂ ಆ ಒಂದು ಲೊಕೇಶನ್ ಇದೆ ಅನ್ನೋದನ್ನ ನಮಗೆ ತಿಳಿಸಿರುವಂತದ್ದು. ಹಾಗಾಗಿ ಆ ಲೊಕೇಶನ್ಗೆ ಹೋಗ್ತಾ ಇದ್ದಾನೆ. ಸದ್ಯ ನಾವು ಕೂಡ ಅಲ್ಲಿಗೆ ಹೋಗ್ತಾ ಇದೀವಿ. ಅಲ್ಲಿರುವಂತಹ ಲೋಕಲ್ ಅಂದ್ರೆ ಆ ವ್ಯಾಪ್ತಿಗೆ ಬರುವಂತಹ ಠಾಣಾ ಸಿಬ್ಬಂದಿಗಳು ಕೂಡ ಒಂದು ಇನ್ಫಾರ್ಮೇಶನ್, ಆ ಸಿಬ್ಬಂದಿಗಳು ಕೂಡ ಇನ್ಫಾರ್ಮೇಶನ್ ಕೊಡುವಂತಹ ಪ್ರಯತ್ನ ಕೂಡ ಮಾಡಿದೀವಿ. ಸದ್ಯ ಅವರು ಕೂಡ ಆ ಸ್ಪಾಟ್ಗೆ ಬರ್ತಾರೆ. ಯಾರದು ಈ ರೀತಿಯಾಗಿ ಹುಕ್ಕಾಪಾಟ್ಗಳನ್ನ ಬಾಡಿಗೆಗೆ ಕೊಡ್ತಾ ಇರುವಂತದನ್ನ ನೋಡೋಣ. ಈ ಒಂದು ಸ್ಪಾಟ್ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ. ಯಾರು ಈ ರೀತಿಯಾದಂತ ದುಷ್ಕೃತ್ಯ ಮಾಡ್ತಾ ಇದ್ದಾರೆ, ಆ ಒಂದು ಹುಕ್ಕಾ ಸೇವನೆಗೆ ಯಾರು ಮಾಡಿಕೊಡ್ತಾ ಇದ್ದಾರೆ. ಕೋರಮಂಗಲ ಟು ಹುಳಿಮಾವದು ಬಾಡಿಗೆಗೆ ಹೋಗಿದೆ. ನ್ಯೂ ಇಯರ್ ನಲ್ಲಿ ನ್ಯೂ ಇಯರ್ ಪಾರ್ಟಿ ಸೆಲೆಬ್ರೇಷನ್ ಹುಕ್ಕಾ ಪಾರ್ಟಿ ಮಾಡಿದ್ದಾರೆ. ಮನೆಯಲ್ಲಿ ಕುಳಿತು ಯುವಕರು